ಹಾಯ್ ಫ್ರೆಂಡ್ಸ್, ಇದು GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನಾನು ಇಲ್ಲೊಂದು ಶಾಲೆನ ತೋರಿಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಒಂದು ವಿಶೇಷ ನಡೀತಾ ಇದೆ, ಹಾಗಾಗಿ ಈ ಶಾಲೆನ ತೋರಿಸ್ಬೇಕನ್ನೋ ಒಂದು ಕುತೂಹಲದಿಂದ ತೋರಿಸ್ತಾ ಇದ್ದೀನಿ. ಏನ್ ವಿಶೇಷ ಅಂದ್ರೆ, ನಾವು ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿದು ಏನೇ ಆದ್ರೂ ನಮ್ದು ಅಂತ ಹೇಳ್ತೀವಿ. ಆದ್ರೆ ಸರ್ಕಾರಿ ಶಾಲೆ ಅಥವಾ ಸರ್ಕಾರದ ಏನೇ ಒಂದು ಇದಾದ್ರೂ ನಮ್ದು ಅಂತ ಹೇಳ್ಬೇಕಂದ್ರೆ ಈ ತರದೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗತ್ತೆ. ಹಾಗಾಗಿ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತೆ ದಾನಿಗಳಿಂದ ಈ ಶಾಲೆಗೆ 2 ಬಸ್ಸುಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಹೋಗಲು ಈ ಬಸ್ಸುಗಳು ಉಚಿತವಾಗಿ ನೆರವಾಗ್ತಾ ಇದೆ. ಏನು ವಿಶೇಷ ಅಲ್ವಾ? ಹಾಗೆ ಈ ಶಾಲೆಯಲ್ಲಿ ಮತ್ತೊಂದು ವಿಶೇಷತೆನೂ ಇದೆ. ಈ ಶಾಲೆಗೆ ಬರುವಂತ ಮಕ್ಕಳಿಗೆ ಪುಸ್ತಕ ಆಗ್ಲಿ, ಪೆನ್ ಆಗ್ಲಿ, ಒಂದು ಪೆನ್ಸಿಲ್ ಆಗ್ಲಿ ಅದನ್ನು ಕೂಡ ತರುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದನ್ನು ಈ ಹಳೆಯ ವಿದ್ಯಾರ್ಥಿಗಳು ಮತ್ತೆ ದಾನಿಗಳಿಂದಾನೇ ಪೂರೈಕೆ ಆಗ್ತಾ ಇದೆ. ಮತ್ತೆ ಈ ಶಾಲೆಯಲ್ಲಿ ಒಂದು ಲೋಗೋನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಲೋಗೋನು ಕೂಡ ತೋರಿಸ್ತೀನಿ. ಮತ್ತೆ ಈ ಶಾಲೆಯ ವಿಶೇಷತೆಗಳ ಒಂದು ಝಲಕ್ ಇಲ್ಲಿದೆ, ನೋಡ್ಕೊ ಬನ್ನಿ. ನಮ್ಮ ಶಾಲಾ ಮಕ್ಕಳು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಆ ದಾರಿ ಸುಗಮವಾಗಬೇಕು, ಸುರಕ್ಷಿತವಾಗಬೇಕು. ಪ್ರಮುಖವಾಗಿ ವೆಹಿಕಲ್, ವಾಹನ ವ್ಯವಸ್ಥೆ, ಅದನ್ನ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು, ವಿದ್ಯಾದಾನಿಗಳು ಎಲ್ಲರ ಸಹಕಾರದಿಂದ ಎಲ್ಲ ಜನ. ಅವತ್ತು 11ನೇ ತಾರೀಕಿಗೆ ಪುನಃ ಅಲ್ಲಿ ಶೃಂಗೇರಿ ಮಠದಿಂದ ಫೋನ್ ಬರ್ತದೆ. ಅವರು ಹೇಳಿದ್ರು, ಶೃಂಗೇರಿ ಮಠದಲ್ಲಿ ಆಡಳಿತಾಧಿಕಾರಿಯವರು ನಿಮಗೆ ಒಂದಿಷ್ಟು ಕಾಣಿಕೆಯನ್ನ ಗುರುಗಳು ಮಾಡ್ಲಿಕ್ಕೆ ಹೇಳಿದ್ದಾರೆ, ಯಾವಾಗ ಬರ್ತೀರಿ ನೀವು ತಗೊಂಡು ಹೋಗ್ಲಿಕ್ಕೆ, ಆಶೀರ್ವಾದ ಮಂತ್ರಾಕ್ಷತೆಯೊಂದಿಗೆ ಗುರುಗಳನ್ನು ಭೇಟಿಯಾಗಿ ಅದನ್ನ ತಗೊಂಡು ಹೋಗಿ ಅಂತ ಹೇಳಿ. ಆಯ್ತು ಸರ್, ನೀವು ಯಾವಾಗ ಬರ್ಲಿಕ್ಕೆ ಹೇಳ್ತೀರಿ, ನಾವು ಆವಾಗ ಬರ್ತೇವೆ ಅಂತ ಹೇಳಿ ಆಗೊಂದು ಸ್ವಲ್ಪ ಧೈರ್ಯ ಬಂತು. ಜೂನ್ 11ನೇ ತಾರೀಕು 10 ದಿನದೊಳಗೆ ಪುನರಾರಂಭಕ್ಕೆ ಏನು ತೊಂದರೆ ಇಲ್ಲ, ಆಶೀರ್ವಾದ ಮಂತ್ರಾಕ್ಷತೆ ಜೊತೆಗೆ ಒಂದಿಷ್ಟು ಕಾಣಿಕೆ ಸಿಗುತ್ತೆ ದೇವರಿಗೆ. ಈ ಶಾಲೆ ಮಾಡುವಾಗಿ ಅಂದ್ರೆ ಒಂದಿಷ್ಟು ಜನ ಮುರಿದುಕೊಂಡು ಹೋಗುವವರು ಇರ್ತಾರೆ. ಆದ್ರೆ ಅದೆಲ್ಲವನ್ನ ಧೈರ್ಯವಾಗಿ ನಾವು ಎದುರಿಸ್ಕೊಂಡು ಹೋಗ್ತಾ ಇರುವಾಗ 2ನೇ ಬಸ್ಸಿಗೆ ಒಂದು ಮಾತುಕತೆಯನ್ನ ಅಲ್ಲೇ ಜೋಡಣೆ ಮಾಡ್ತೀವಿ. ಚಿತ್ರಗಳಿದೆ, ಅದರಲ್ಲಿ ಕಾಣಿಸುತ್ತದೆ ನಿಮ್ಗೆ. ಈ ಲೋಗೋದಲ್ಲಿ ತೆರೆದ ಪುಸ್ತಕಗಳಿದೆ. ಇದು ಜ್ಞಾನ, ಮಾಹಿತಿಯ ಪ್ರವೇಶವನ್ನು ಪ್ರತಿನಿಧಿಸುತ್ತದೆ. ಪುಸ್ತಕಗಳು ಕಲಿಕೆ ಮತ್ತು ಓದಿಕೆಯ ಮೂಲಕ ಜ್ಞಾನವನ್ನ ಪಡೆಯಲು ಮುಕ್ತ ಅವಕಾಶವಿದೆ ಎಂಬುದನ್ನು ಸೂಚಿಸುತ್ತದೆ. ತೆರೆದ ಪುಸ್ತಕ ಮತ್ತೆ ತೆರೆದ ಪುಸ್ತಕವನ್ನು ಯಾಕೆ ಹೇಗೆ ಕೇಳಿದ್ರೆ, ತೆರೆದ ಪುಸ್ತಕಗಳು ತೆರೆದ ಮನಸ್ಸುಗಳು ಅಂತ ಹೇಳಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಅವರು ಸೇರ್ಕೊಂಡು ಈಗ ಈ ಜವಾಬ್ದಾರಿಯಿಂದ ಸಂಪೂರ್ಣ ತೆಗೆದುಕೊಂಡಿದ್ದಾರೆ. ಅವರೆಲ್ಲ ಕೇಳೋದು ಒಂದು ಹ್ಯಾಂಗ್ ನಡೆಸ್ತಾ ಇದ್ದಾರೆ, ಅವರಿಗೆ ಎಲ್ಲ ಆಶ್ಚರ್ಯ. ಯಾಕಂದ್ರೆ ಈ ತರದ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಕೂಡ ಉಚಿತ ವಾಹನ ವ್ಯವಸ್ಥೆ ಎಲ್ಲಿಯೂ ಇಲ್ಲ, ಎಲ್ಲವೂ ಕೂಡ ಉಚಿತ ಇಲ್ಲಿ. ಇವತ್ತು ಅಧಿಕೃತವಾಗಿ ಸದನ 103 ವರ್ಷ ಇತಿಹಾಸವುಳ್ಳಂತಹ ಶಾಲೆಗೆ ಇವತ್ತು ಅಧಿಕೃತವಾಗಿ ಲೋಗೋ ಬಿಡುಗಡೆಗೊಂಡಿರುವಂಥದ್ದು ಬಹಳ ಸಂತೋಷ ವಿಚಾರ. ಹಾಯ್ ಸ್ನೇಹಿತರೆ, ನಾನೀಗ 114 ವರ್ಷದ ಹಿಂದಿನ ಶಾಲೆಗೆ ಬಂದಿದ್ದೀನಿ. ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳಿಂದ ಒಂದು ಕೊಡುಗೆ ಬಂದಿದೆ. ಈಗ ಒಂದು ಹೊಸ ಬಸ್ಸನ್ನು ಕೊಡುಗೆ ಕೊಟ್ಟಿದ್ದಾರೆ. ಆ ಬಸ್ಸನ್ನು ಈಗ ಪೂಜೆ ಎಲ್ಲ ಆಗಿ ಮೂವ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಮಕ್ಕಳು. ಇದು ನೋಡಿ, ಗೌರ್ಮೆಂಟ್ ಸ್ಕೂಲ್, ಇದು ಸರ್ಕಾರಿ ಸ್ಕೂಲ್ ಆದರೂ ಕೂಡ ಇದಕ್ಕೆ ಹಳೆ ವಿದ್ಯಾರ್ಥಿಗಳಿಂದ ತುಂಬ ಅಂದರೆ ತುಂಬ ಇದು ಸಹಕಾರ ಕೊಟ್ಟು ಹಳೆ ವಿದ್ಯಾರ್ಥಿಗಳು ಇದಕ್ಕೆ ತುಂಬ ಇದಾಗಿ
ಹಳೆ ವಿದ್ಯಾರ್ಥಿಗಳಿಂದಾನೇ ಈ ಬಸ್ಸುಗಳಾಗಲಿ, ಈ ಬಸ್ ಆಗಲಿ, ಇನ್ನೊಂದು ಬಸ್ ಆಗಲಿ, ಆಚೆ ಒಂದು ನಿಂತಿದೆ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ. ಆ ಬಸ್ಸು ಕೂಡ ಹಳೆ ವಿದ್ಯಾರ್ಥಿಗಳ ಸಂಘದಿಂದಾನೇ ಬಂದಿರುವಂಥದ್ದು. ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲೂ ಶಿಕ್ಷಣ ದೊರೆಯುತ್ತಿದೆ. ಅಲ್ಲದೆ ಕಳೆದ 2 ವರ್ಷಗಳಿಂದ LKG UKG ತರಗತಿಗಳನ್ನು ಆರಂಭಿಸಿದ್ದಾರೆ. ಇದಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ 8 ಮಂದಿ ಗೌರವ ಶಿಕ್ಷಕಿಯರನ್ನು ನೇಮಕ ಮಾಡಿಕೊಂಡಿರುತ್ತಾರೆ. ಈ ಶಾಲೆಯ ಇನ್ನೂ ಹೆಚ್ಚಿನ ವಿಶೇಷತೆ ಅಂದರೆ ಸಮವಸ್ತ್ರಗಳು, ಅಂದರೆ ಯೂನಿಫಾರ್ಮ್. ಶಾಲೆಯಲ್ಲಿ ಶಿಸ್ತು ಮತ್ತು ಏಕತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಎಲ್ಲರೂ ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸುವುದರಿಂದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಮತ್ತು ಶಾಲೆಯ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಸಮವಸ್ತ್ರಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸಮುದಾಯದ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಇಲ್ಲಿಯ ಶಿಕ್ಷಕ ವೃಂದದವರಿಗೂ ಅಡುಗೆ ಮತ್ತು ಶಾಲಾ ಸಿಬ್ಬಂದಿಯವರಿಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಮವಸ್ತ್ರವನ್ನು ನೀಡುತ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಗ್ತಿದೆ ಅಂದರೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದವರ ಕಾರ್ಯವೈಖರಿಯನ್ನು ಎಲ್ಲರೂ ಮೆಚ್ಚಲೇಬೇಕು. ಹಾಗಾಗಿ ಗುಣಮಟ್ಟದ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸೋಣ, ಸರ್ಕಾರಿ ಶಾಲೆಗಳನ್ನು ಉಳಿಸೋಣ. ಧನ್ಯವಾದಗಳೊಂದಿಗೆ GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್.